ಕನಕಪುರ ರಸ್ತೆಯಲ್ಲಿರುವ ಉತ್ತರಹಳ್ಳಿ ಹೋಬಳಿ ಅಂಜನಾಪುರ ಅಂಚೆ ಆಲಹಳ್ಳಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ಹಾಗೂ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. 11ನೇ ತಾರೀಕಿನಿಂದ 21ರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು. ದಿವಂಗತ ಶ್ರೀ ಮುನಿ ವೆಂಕಟಪ್ಪನವರ ಮಗ ಶಿವಶಂಕರ್ ಚುಂಚಗಟ್ಟರವರಿಂದ ಅನ್ನದಾನ ಕಾರ್ಯಕ್ರಮ, ಶನೇಶ್ವರ ಸ್ವಾಮಿಯ ಸಹಸ್ರನಾಮ ಹೋಮ, ನವಗ್ರಹ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದಗಿರಿ ಯೋಗ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಶಾಂತಿ ಸೌಹಾರ್ದತೆಯಿಂದ ರಥೋತ್ಸವ, ಪಾನಕ, ಮಜ್ಜಿಗೆ ವಿತರಣೆ. ಭಕ್ತಾದಿಗಳು ದೇವರ ಕೃಪೆ ಪಡೆದು ಭಕ್ತಿ ಭಾವದಿಂದ ನಮಸ್ಕರಿಸಿದರು. ಈ ವೇಳೆ ಸ್ಥಳೀಯ ಮುಖಂಡರು, ಸಮಾಜ ಸೇವಕರು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಎಂ. ಮುನಿನಾರಾಯಣರವರು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಸೋಮಶೇಖರ್ ಅವರು, ಸ್ಥಳೀಯ ಮುಖಂಡರು ಹಾಗೂ ದೇವಾಲಯದ ಆಡಳಿತ ಮಂಡಳಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಜಯ ಜಯ ಜಗದೀಶ. ಜಯ ಜಯ ಜಗದೀಶ, ಜಯ ಜಯ ಜಗದೀಶ, ಮಾ ಪಾಹಿ ಪರಮೇಶ್ವರ ಗೌರೀಶ, ಜಯ ಜಯ ಜಗದೀಶ. ಇದು ಆಲಹಳ್ಳಿ ಅಂತ ಹೇಳ್ಬಿಟ್ಟು ಈ ಗ್ರಾಮ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ದೇವ್ರ ಸೇವೆ ನಡೀತಾನೆ ಇದೆ. ಸಾವಿರಾರು ಜನ ಈ ಭಗವಂತನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಭಗವಂತ ನಂಬಿ ಬಂದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ವಿಶೇಷವಾಗಿ ನಮ್ಮ ಕೋಣಗುಂಟೆ ಬೀರಣ್ಣವರು ಇವಾಗ ಮುಂದಾಳದಲ್ಲಿ ನಿಂತ್ಕೊಂಡು ನಮ್ಮ ದೇವಸ್ಥಾನ ಸೇವೆಗಳು ಮಾಡ್ತಾ ಇದ್ದಾರೆ. ಸಣ್ಣದಾಗಿದ್ದಂಥ ದೇವಸ್ಥಾನ ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಆ ಭಗವಂತನ ಪ್ರೇರಣೆ ಮತ್ತು ಭಗವಂತನ ಶಕ್ತಿಯಿಂದ ನಾವು ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಅಣ್ಣ ತಮ್ಮದಿರಂಗೆ ಸೇರಿಕೊಂಡು, ಈಗಲೇ ಎಲ್ಲರೂ ಸಹ ನೋಡಿದ್ರು, ಎಲ್ಲರೂ ಅಣ್ಣ ತಮ್ಮದಿರ ಥರ ಸೇರಿಕೊಂಡು ಈ ಭಗವಂತನ ಸೇವೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆದರೆ ತುಂಬ ಅನುಕೂಲ ಆಗುತ್ತೆ. ಭಗವಂತ ನಾವು ನಂಬಿದಾಗ ಮಾತ್ರ ನಮ್ಮ ಜೊತೆಯಲ್ಲಿ ಭಗವಂತ ನಮಗೂ ಆಶೀರ್ವಾದ ಮಾಡೋದು. ನಾವೆಲ್ಲೋ ನಿಂತ್ಕೊಂಡು ಸಮಯ ಬಂದಾಗ ಮಾತ್ರ ದೇವರೇ ಅನ್ನೋದಕ್ಕಿಂತ ಇಂಥ ಜಾತ್ರೆಗಳಲ್ಲಿ ಬಂದು ಅವರು ನಿಂತು ಸಹಾಯ ಮಾಡಿ ಇಂಥ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ರೆ ಖಂಡಿತವಾಗೂ ನಾವು ಏನು ಹಿಂದೂಗಳಂತ ಹುಟ್ಟಿದ್ದೀವಿ, ಹಿಂದೂಗಳಂತ ಬದುಕ್ತಾ ಇದ್ದೀವಿ, ಅದಕ್ಕೊಂದು ಸಾರ್ಥಕತೆ ಇರುತ್ತೆ. ನಾನು ನೋಡ್ತಾ ಇದ್ದೀನಿ ಸುಮಾರು ಲಕ್ಷಾಂತರ ಜನ ಬೇರೆ ವಾಟ್ಸಾಪು ಫೇಸ್ಬುಕ್ಕಲ್ಲಿ ಮಾತ್ರ ಇರ್ತಾರೆ. ಸ್ಥಳೀಯವಾಗಿರೋ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡೋದಿಲ್ಲ. ದಯವಿಟ್ಟು ಹಿಂದೂಗಳು ಅನ್ನಿಸ್ಕೊಂಡವ್ರು ನಾವು ವರ್ಷಕ್ಕೊಮ್ಮೆ ಆದರೂ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ದೇವಸ್ಥಾನಕ್ಕೆ, ನಮ್ಮ ಅಕ್ಕಪಕ್ಕದಲ್ಲಿರೋಂಥ ಸರ್ಕಾರಿ ಶಾಲೆಗಳಿಗೆ ಹೋಗಿ ಸೇವೆಯನ್ನು ಮಾಡೋದನ್ನು ಕಲ್ತ್ಕೊಂಡಾಗ ಮಾತ್ರ ನಾವು ಭಗವಂತನಲ್ಲಿ ಒಂದು ರೀತಿಯಾದಂತಹ ಆಶೀರ್ವಾದ ಪಡ್ಕೊಳಕ್ಕಾಗೋದು. ಎಲ್ಲ ಜನಾಂಗನೂ ಸೇರಿ ಇವತ್ತಿನ ದಿವಸ ಈ ಜಾತ್ರೆ ಮಾಡ್ತಾ ಇದ್ದೀವಿ. ಭಗವಂತ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಭಕ್ತಾದಿಗಳನ್ನ ಬರಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾವು ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸರ್ ಇವತ್ತು ಎಲ್ಲ ಪ್ರದರ್ಶನ ನಡೀತಾ ಇದೆ ಮತ್ತು ಎಲ್ಲ ಸೌಹಾರ್ದಯುತವಾಗಿ ಮೆರವಣಿಗೆಲ್ಲೂ ಪಾಲ್ಗೊಂಡಿದ್ರು. ಅಲ್ಪಸಂಖ್ಯಾತರ ಇರ್ಬೋದು, ಒಂಥರ ಯಾವುದೋ ಅಂತ ಎಲ್ಲ ವರ್ಗದ ಜನನ್ನು ಒಂದು ಆಕರ್ಷಕವಾಗಿ ಮಾಡ್ತಿರ್ತಕ್ಕಂಥ. ನಾವು ಹುಟ್ಟಿದಾಗಿಂದ ನಾವು ತಂದೆ ತಾಯಿ ಬೇರೆ ಇರ್ಬೋದು, ಆದರೆ ನಾವೆಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸಹ ಅಣ್ಣ ತಮ್ಮದಿರ ಥರ ಈ ದೇವ್ರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ವಿಷಯದಲ್ಲೂ ಸಹ ಅವರು ನಮ್ಮ ಜೊತೆಲಿ ಸೇರ್ಕೊತಾರೆ, ನಾವು ಅವ್ರ ಜೊತೆ ಸೇರ್ಕೊತಾ ಇದ್ದೀವಿ. ಆದ್ದರಿಂದ ಈ ಒಂದು ರೀತಿ ಅಣ್ಣ ತಮ್ಮದಿರು ಸೇರಿಕೊಂಡು ಈ ಒಂದು ಸೇವೆ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗ್ತಾ ಇದೆ. ಸರ್ ಇದು ಇದೆ. ಈಗ ಹೊಸದಾಗಿ ಆಂಜನೇಯನ ಕುಂಡಿಸಿದ್ದಾರೆ. ಮತ್ತು ಶನಿ ಸಿಂಗಾಪುರದಲ್ಲಿ ಹೋಗಿ
ಅಭಿಷೇಕ ಮಾಡೋ ಬದಲು ಇಲ್ಲೇ ಆಲಹಳ್ಳಿಯಲ್ಲಿ ಬೃಹತ್ ಆಗಿರೋಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಶನಿ ಸಿಂಗಾಪುರದಲ್ಲಿ ಇರೋಂಥ ವಿಗ್ರಹ ಇಲ್ಲೇ ಇರೋದ್ರಿಂದ ಅದೇ ಮಾದರಿಯಲ್ಲಿ ಇಲ್ಲಿ ಇರೋದ್ರಿಂದ ಎಲ್ಲ ಬೆಂಗಳೂರಿನ ಎಲ್ಲ ಭಕ್ತಾದಿಗಳು ಬಂದು ಇನ್ನೂ ಹೆಚ್ಚಿನ ರೀತಿ ಭಗವಂತನ ಸೇವೆ ಮಾಡಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ನಮಗೆ ನಾವು ಮದುವೆ ಆಗಿ ಒಂದು 3 years ಆಗಿತ್ತು, ಮಕ್ಕಳಾಗಿರಲ್ಲ. ನಮ್ಮ ದೊಡ್ಡ ಮಗನಿಗೆ ಇಲ್ಲಿಗೆ ಬಂದ ಮೇಲೇ ಮಕ್ಕಳಾಯಿತು. ಆವತ್ತಿಂದ ನಮಗೆ ಅನುಕೂಲನೇ ಆಗಿದೆ, ಅನಾನುಕೂಲ ಏನಾಗಿಲ್ಲ. ದೇವಸ್ಥಾನಕ್ಕೆ ನಮ್ಮ ತಾಯಿಯವರು ಮದುವೆ ಆಗೋಕ್ಕೆ ಮುಂಚೆಯಿಂದ ಬರ್ತಾಯಿದ್ದಾರೆ. ನಾವು ಇಲ್ಲಿ ಹುಟ್ಟಕ್ಕೆ ಮುಂಚೆಯಿಂದ ನಮ್ಮ ತಾಯಿಯವರು ಏನು ಬರ್ತಾಯಿದ್ದಾರೋ ನಾವು ಅದನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಶಕ್ತಿ ಇದೆ. ಇವತ್ತು ನಾವೇನಾರ ಈ ಒಂದು ಮಟ್ಟಕ್ಕಿದ್ದೀವಿ ಅಂತಂದ್ರೆ ಆ ಭಗವಂತನ ಒಂದು ಏನಿಲ್ಲಿ ಶಕ್ತಿ ಇದೆಯೋ ಅದರಿಂದ ನಾವು ಈ ಮಟ್ಟಕ್ಕಿದ್ದೀವಿ ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಚಂದ್ರಶೇಖರ್ ಅಂತ. ಸುಮಾರು ನಮ್ಮ ತಂದೆಯವರು ಒಂದು 50 ವರ್ಷದ ಮೇಲಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಓಕೆ, ಆಮೇಲಿಂದ ನಾವು ಕೂಡ ಒಂದು 40 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ತುಂಬ ಪವರ್ಫುಲ್ ದೇವರು ಎಲ್ಲ. ಇಲ್ಲಿ ಬಂದು ಒಂದು ಸಲ ಏನು ಬೇಕು ಕೇಳಿಕೊಂಡ್ರೆ ನಿಮಗೆ ಖಂಡಿತ ಏನು ಬೇಕು ನಿಮ್ಮ ಜೀವನದಲ್ಲಿ ಲಭಿಸುತ್ತೆ. ತುಂಬ ಪವರ್ಫುಲ್ ದೇವರು, ತುಂಬ ಪುರಾತನದ ದೇವರು, ತುಂಬ ಶಕ್ತಿಯುತವಾದ ದೇವರು ಇಲ್ಲಿ ಅಲ್ಲ. ಈಗ ನೋಡಬೇಕು, ನಾವು ಹುಟ್ಟಿದಾಗಿಂದ ಈ ದೇವ್ರನ್ನ ನಂಬ್ಕೊಂಡೇ ಬೆಳೆದಿರೋದು. ಪ್ರತಿ ವರ್ಷ ಜಾತ್ರೆಯಲ್ಲಿ ರಥ ಎಳೆಯೋದ್ರಿಂದ ಹಿಡ್ಕೊಂಡು ಪಾಲ್ಕಿ ಉತ್ಸವಗಳಿಂದ ಹಿಡ್ಕೊಂಡು ಎಲ್ಲ ನಾವು ಮುಂದೆ ನಿಂತು ಮಾಡ್ತೀವಿ. ಯಾವುದೇ ಥರದ ವಿಘ್ನಗಳಾಗಲಿ, ಯಾವುದೇ ಥರದ ತೊಂದರೆಗಳಾಗಲಿ ನಮ್ಗೆ ಇದುವರೆಗೂ ಆಗಿಲ್ಲ. ದೇವರು ಆಶೀರ್ವಾದ ಮಾಡಿ ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದಾನೆ. ಭಕ್ತಾದಿಗಳು ಅಷ್ಟೇನೇ ತುಂಬ ಪುರಾತನವಾದವರೇ ಇರೋದು. ಇಲ್ಲಿಗೆ ಬರೋ ಭಕ್ತಾದಿಗಳೆಲ್ಲನೂ ತುಂಬ ಹೊಸ್ದಾಗಿ ಬರ್ತಾ ಇದ್ದಾರೆ. ಹೊಸ ಬಡಾವಣೆಗಳಾಗಿದೆ, ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ ಮತ್ತು ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಆ ಸ್ವಾಮಿಲೂ ಅಷ್ಟೇನೇ ತುಂಬ ಪವರ್ ಇದೆ. ಯಥೇಚ್ಛವಾಗಿ ನಮ್ಮನ್ನು ಒಂದು ದಾರಿಗೆ ತರೋದಾಗಲಿ, ಇನ್ನೊಂದಾಗಲಿ, ನಮ್ಮ ಸೌಕರ್ಯ ಮಾಡೋದಾಗಲಿ ಎಲ್ಲನೂ ಆ ತಂದೆ ಮಾಡ್ತಾನೆ. ನಾವು ಅವ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯಪ್ಪನು ನಮ್ಮನ್ನು ಚೆನ್ನಾಗಿ ನಡೆಸ್ಕೊಂಬತ್ತಾನೆ ಕೈ ಹಿಡಿದು. ಇಲ್ಲಿ ಶಕ್ತಿ ತುಂಬ ಇದೆ, ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಬೆಳೆದಿರೋರು ತುಂಬ ಜನ ಇದ್ದಾರೆ. ಇದುವರೆಗೂ ಯಾರಿಗೂ ಯಾವುದೇ ಥರದ ವಿಘ್ನಗಳಾಗಿಲ್ಲ. ಇದುವರೆಗೂ ನಮ್ಮೂರಲ್ಲಿ ತುಂಬ ಹಿಂದೂ ಮುಸ್ಲಿಂ ಸೌಹಾರ್ದತೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವರೇ ಮುಂದೆ ನಿಂತು ಉತ್ಸವಗಳು ಮಾಡಿಸ್ತಾರೆ. ಅವರೇ ಉತ್ಸವಗಳು ಮಾಡೋದರಿಂದ ಇಲ್ಲಿ ತುಂಬ ಚೆನ್ನಾಗಿ ಸಲೀಸಾಗಿ ಆಗ್ತಾ ಇದೆ. ಯಾವುದೇ ಥರದ ತೊಂದರೆಗಳು ಇದುವರೆಗೂ ಕಂಡಿಲ್ಲ ನಮಗೆ. ಅದೊಂದು ಸಂತೋಷ ಈ ಊರಲ್ಲಿ. जय जय जगदीशा, जय जय जगदीशा, मां पाहि परमेश्वरा गौरीशा, जय जय जगदीशा. ಗ್ರಹದಲ್ಲಿ ಪ್ರಥಮನೆ ಪೂರ್ಣ ಪ್ರಕಾಶನೆ, ಹೇ ಸೂರ್ಯ ದೇವನೇ, ಹೇ ಸೂರ್ಯ ದೇವನೇ, ಸಾಷ್ಟಾಂಗ ವಂದನೆ, ಜಯ ಜಯ ಜಗದೀಶ. शांत स्वरूप